ಆಮೇಲೆ ಇವತ್ತು ಈ ಬಿಲ್ಲಾರಿ ಚಿತ್ರದ ಮುಹೂರ್ತಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು, ಸಿನಿಮಾ ರಂಗದ ಧುರೀಣರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದವರು ಮತ್ತು ನಟ ನಟಿಯರು. ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ಸಬ್ಜೆಕ್ಟ್ ಕೇಳಿದೆ, ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು, ಸಬ್ಜೆಕ್ಟ್ ಹೇಳಕ್ಕೆ ಹೋಗ್ಬೇಡಿ ಅಂತಲೂ ಕೂಡ ಸಸ್ಪೆನ್ಸ್ ಆಗಿದೆ ಅನ್ನೋ ಅಂಥದ್ದು ಇದ್ದಿದ್ದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಕೇಳಿಕೊಂಡೆ. ಅದು ಹೇಳಿದ್ರು ಅದೊಂದು ರಾಜನ ಕತೆ, ಒಂದು ಜನಾಂಗದ ರಾಜನ ಕತೆ ಅಂದರು. ಸಾಕು, ಇನ್ನು ಮುಂದಿನ ಏನು ಹೇಳೋಕ್ಕೆ ಹೋಗಬೇಡಿ, ಯಾಕಂದ್ರೆ ಮತ್ತು ಅವ್ರು ರಿವೀಲ್ ಆಗೋದು ಬೇಡ ಅಂಥೇಳಿ. ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವಸಗಳಿಂದ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ. ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟರು ಮತ್ತು ಶೆಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಭಾಳಷ್ಟು ಅಂದರೆ ನನ್ನ ಕಾಂತಾರ ಆಗ್ಬೋದು ಮತ್ತು ಇದೆಲ್ಲ ಭಾಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋರು ನಿಮ್ಮ ತಂಡನೂ ಕೂಡ ಮಂಗಳೂರದು ಜನ ಜಾಸ್ತಿ ಇದ್ದಂಗಿದ್ದಾರೆ ಅಲ್ವಾ? ಅದೇ ಮಂಗಳೂರು ಅದೇ ಮಂಗಳೂರು ಬೆಂಗಳೂರು ಕೊಲಾಬ್ರೇಷನ್ ವೆರಿ ಗುಡ್. ಸೊ ನಾನು ಅದೇ ಸಂಪೂರ್ಣವಾಗಿ ಆಗದೆ ಹೋದರೂ ಅಟ್ಲೀಸ್ಟ್ ಕೊಲಾಬ್ರೇಷನಲ್ಲಿ ಇದ್ದರೆ ಇನ್ನೂ ಸ್ವಲ್ಪ ಹೆಚ್ಚಿನ ನಾರ್ಮಲ್ಗಿನ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನಮ್ಮ ಟೀಮ್ ಮೇಲೆ ಇರಲಿ. ಆ್ಯಂಡ್ ನನ್ನ ಪಾತ್ರದ ಹೆಸರು ಬಂದು ಕೃತಿ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಭಟ್ರು ಮಗಳು ಕ್ಯಾರೆಕ್ಟರ್ ಅನ್ನೋದು ತುಂಬ ಮುಗ್ಧ ಕ್ಯಾರೆಕ್ಟರ್ ಇದು. ನನಗೆ ಈ ಪಾತ್ರ ಕೊಟ್ಟಿದ್ದಂಥ ಬರ್ಮಣ್ಣ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಶ್ವಿಕ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ. ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾಯಿದೆ. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲ ಸರ್, ಇದು ನನ್ನ 3ನೇ ಸಿನಿಮಾ. ಮೊದಲನೇದೊಂದು ಹಾರರ್ ಫಿಲ್ಮ್ ಮಾಡಿದೆ, ಅದು ಲಾಸ್ಟ್ ಇಯರ್ ತಾನೇ ಶೂಟ್ ಕಂಪ್ಲೀಟ್ ಆಯಿತು. ಸೊ ಈ ವರ್ಷದಲ್ಲಿ ಅದು ತೆರೆ ಕಾಣ್ಬೋದು. ಹಾಗೆ ನನ್ನ 2ನೇ ಚಿತ್ರ ಬಂದು ಕಾಲೇಜ್ ಕಲಾವಿದ ಅಂತ. ಆ ಸಿನಿಮಾ ಕೂಡ ಲಾಸ್ಟ್ ವೀಕ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ಗೊತ್ತಾಗುತ್ತೆ. ಇನ್ನೂ ಬಂದಿಲ್ಲ ಸರ್, ಇನ್ನೂ ರಿಲೀಸ್ ಆಗಿಲ್ಲ. ಹಾಂ ಸರ್, ಅಂದರೆ ನಾನು ಹುಟ್ಟಿದೂರು ಮೈಸೂರು, ಇರೋದೆಲ್ಲ ಬ್ಯಾಂಗ್ಳೂರು. ಅಪ್ ಟು ಬರ್ಮಣ್ಣ ಸರ್, ಅವರು ಡಿಸೈಡ್ ಮಾಡಿದ್ದು ಈ ಕ್ಯಾರೆಕ್ಟರ್ಗೆ ಇವಳೇ ಸೂಟ್ ಆಗ್ತಾರೆ ಅಂತ. ಸೊ ಅವ್ರ ನಿರ್ಧಾರ ಇದು. ಫಸ್ಟ್ ಶೇಡ್ಗೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದು ಬಿಟ್ಟು ಬೇರೆ ಏನೂ ಹೇಳೋ ಆಗಿಲ್ಲ. ನಾನು ಹೇಳಿದ್ರೆ ಗುರಾಯಿಸ್ತಾರೆ ಅಲ್ಲಿಂದೊಬ್ಬರು. ಹೇಳೋ ಹಾಗಿಲ್ಲ. ಹಾಂ, ಖಂಡಿತವಾಗ್ಲೂ. ಏನದು ಬಿಲ್ಲಾರಿ ಅಂದರೆ ಏನದು ಸರ್? ಇದು ಬಿಲ್ಲಾರಿ ಅನ್ನೋಂಥದ್ದು ನಿಮಗೆ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇನು ಉತ್ತರ ಸಿಗುತ್ತೆ. ಈ ಬಿಲ್ಲಾರಿ ಅನ್ನುವಂಥದ್ದು ನೀವು ಕಂಪ್ಲೀಟಾಗಿ ಅರ್ಥ ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡ್ಬೇಕಾಗುತ್ತೆ. ಅಲ್ಲ, ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿಯಲ್ಲಿ ಹುಡುಕಿದಾಗ ಅದರ ಅರ್ಥ ಇರೋದೇ ಬೇರೆ. ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು. ಇದು ಈಗ ಒಂದು ಪಾತ್ರದ ಹೆಸರು, ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ. ಈ ಪೋಸ್ಟರಲ್ಲಿರುವಂಥದ್ದು ಒಂದು ಕೇವಲ ಒಂದು ಪಾತ್ರ ಇದು. ಅಂದರೆ ವ್ಯಕ್ತಿ ಯಾರು ಅಂತ, ಆ ವ್ಯಕ್ತಿ ಕೇವಲ ಒಂದು ಸಂತಾಲ ಅನ್ನುವಂಥ ಬರುವಂಥ ಒಂದು ಕ್ಯಾರೆಕ್ಟರ್ ಅದು. ಅರುಣ್ ಸಾಗರ್ ಥರ ಅವರಲ್ಲ? ಅದ ಪಾತ್ರದ ಹೆಸರು ಸಂತಾಲ್ ಅಂತಾರೆ. ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ, ನಮ್ಮ ಕಲಾವಿದರು. ಬಲರಾಮ್ ಪಂಚಾಳ್ ಅಂತಾರೆ. ಬಲರಾಮ್ ಪಂಚಾಳ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಾತಾಡಿ
ಈಗ ಅವರು ರಾಜನ ಕಥೆ ಅಂತ ಹೇಳಿದ್ರು. ಹೌದ್ರಿ. ಸೊ ಆ ಥರದ ಕಾಲ್ಪನಿಕ ಅಂದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಇದು, ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ದಾಖಲಾತಿಗಳು ನಮ್ಗೆ ಸಿಗಲಿಲ್ಲ. ಬಟ್ ಇದು ಬಿಲ್ಲಾರಿ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗದ ಒಂದು ರಾಜನ ಕಥೆ ಅನ್ನೋದು ಇದೆ ಆಲ್ರೆಡಿ. ಬಟ್ ಇದು ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ. ಈ ಕತೆ ಈ ಒಂದು ಹಿನ್ನೆಲೆ ನೋಡಿದ್ರೆ ಬಿಲ್ಸ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗ ಇದೆ. ಟ್ರೈಬ್ಸ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನು ನಾವು ಸರ್ಚ್ ಮಾಡಿ ಸಂಶೋಧನೆಯಿಂದ ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನ ಗ್ರಂಥಗಳನ್ನ ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕತೆಗೆ ಪೂರಕವಾಗಿ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಆ ಕಮ್ಯುನಿಟಿ ಜನ ಯಾವ ಪ್ರಾಂತ್ಯದಲ್ಲಿದ್ದಾರೆ? ಈಗ ಆ ಪ್ರಾಂತ್ಯದಲ್ಲಿರೋದು ಆ್ಯಕ್ಚುಲಿ ಕರ್ನಾಟಕದಲ್ಲಿ ತುಂಬ ಜನ ಕಡಿಮೆ ಇರೋದ್ರಿ, ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೆ ರಾಜಸ್ಥಾನದಲ್ಲಿ ಇರೋದ್ರಿ. ಇವತ್ತು ಭಾರತದಾದ್ಯಂತ ಇರೋದು 11 ಲಕ್ಷ ಜನ ಇವತ್ತು ಬಿಲ್ಸ್ ಜನಾಂಗ ಇದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಸರ್. ಇದು ಬಂದು ನಾವು ಒಂದು ಪ್ಲಾನ್ ಮಾಡಿರೋ ಪ್ರಕಾರ ಅಂದರೆ ಅರಸೀಕೆರೆ, ಹಾಸನ, ಚಿಕ್ಕಮಗಳೂರು, ಧಾರವಾಡ, ಅಣ್ಣಿಗೆರೆ, ಆಮೇಲೆ ಗಜೇಂದ್ರಗಡ ಕೋಟೆ, ಯಾಣ ಅಂತ ಈ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡು ಇಟ್ಟಿದ್ವಿ. ಇಲ್ಲಿ ಬೆಂಗಳೂರು ಸ್ವಲ್ಪ ಸುತ್ತಮುತ್ತ ಇಲ್ಲ, ಬೇರೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಮುಂಚೆ ಒಂದು ಸೂರ್ಯಕೋಟೆ ಅಂತ ಸಿನಿಮಾ ಮಾಡಿದ್ದಾರೆ. ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಂತೋಗಿತ್ತು. ಹೀಗಾಗಿ ಇದು ನನಗೆ ಫಸ್ಟು ಸಿನಿಮಾವಾಗಿ ಈಗ ನಿರ್ದೇಶನ ಮಾಡ್ತಾ ಇರೋದು ಸರ್. ನಂದು ಹುಣಸಾಳ್ PG ಅಂತ, ಗೋಕಾಕ್ ತಾಲೂಕಿನ ಬೆಳಗಾಂ ಡಿಸ್ಟಿಕ್ ಸರ್. ಸರ್ ಇಲ್ಲಿ ಮುಖ್ಯವಾದ ಕಲಾವಿದಗಳು ಅಂದರೆ ನವೀನ್ ಬೋಂದೆ ಸರ್, ನಮ್ಮ ಕಾಂತಾರ ಖ್ಯಾತಿಯ ನವೀನ್ ಬೋಂದೆ ಸರ್, ಹಾಗೆ ಪ್ರಕಾಶ್ ತಿಮ್ಮಿನಾಡು ಸರ್, ಆಮೇಲೆ MK ಮಠ್ ಸರ್ ಇದ್ದಾರೆ, ನಾಗೇಂದ್ರ ಸರ್ ಇದ್ದಾರೆ, ಹಾಗೆ ನಮ್ಮ ಚೈತ್ರ ಲೋಕನಾಥ್ ಅವರು ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ನೀವೆಲ್ಲ ಬಂದಿರೋದು ನಮಗೆ ತುಂಬ ಸಂತಸ ತಂದಿದೆ. ನಿಮ್ಮ ಪ್ರಶ್ನೆ ಕೇಳುವುದು. ನನ್ನ ಹೆಸರು ರಿಶ್ವಿಕ್ ಶೆಟ್ಟಿ ಅಂತ. ಇದಕ್ಕೆ ಮುಂಚೆ ಇದು ನನ್ನ ಮೊದಲನೇ ಸಿನಿಮಾ, ಚೊಚ್ಚಲ ಸಿನಿಮಾ. ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ. ಹಾಂ, ಖಂಡಿತ ಸರ್. ಟ್ರೈನಿಂಗ್ ಹೋಗಿದ್ದೀನಿ, ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ, ಮತ್ತು ಫೈಟ್ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ. ಹಾಂ ಹೌದು, ನಾವೇ ಪ್ರೊಡ್ಯೂಸರ್. ಎರಡು ಪಾತ್ರ ಅಂತ ಹೇಳ್ಬೋದು. ಅದು ಆ್ಯಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ಸ್ಟೋರಿನೇ ನಾನು ಒಂದು ಎಳೆ ಬಿಟ್ಟು ಕೊಟ್ಟಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ರಾಜನ ಪಾತ್ರ, ಇನ್ನೊಂದು ಆಫೀಸರ್ ಪಾತ್ರ, ಈ ಥರ ಇರುತ್ತೆ. ಫುಲ್ ಸಸ್ಪೆನ್ಸಲ್ಲಿ ಹೋಗುತ್ತೆ. ಮತ್ತು ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ ಎಲ್ಲ ರಸಗಳು ಇದರಲ್ಲಿದೆ ಚಿತ್ರದಲ್ಲಿ. ಎರಡು ಅಂದರೆ 1990s ಬ್ಯಾಕ್ ಡ್ರಾಪಲ್ಲಿ ಆ ಥರ ಮೂವಿ ಸ್ಟಾರ್ಟ್ ಆಗುತ್ತೆ. ಹಾಗಿಲ್ಲ, ಅದು ನಾವು ನಮ್ಮ ಒಂದು ಕಂಟ್ರೋಲಲ್ಲಿದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ, ಅದೊಂದು ಕಾರಣದಿಂದ. ಮತ್ತು ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದನೂ ನಮಗೆ ಒಂದು ಆಸಕ್ತಿ. ಅಂದರೆ ಅದರ ಸಲುವಾಗಿ ನಾವೆಲ್ಲ ಒಂದು ತಂಡ ಕೂತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆ ಕತೆ ಬಂದಿದೆ. ಸ್ಟೋರಿ ಹುಡ್ಕೊಂಡಿದ್ದೇವೆ, ಯಾಕಂದರೆ ಸ್ಟೋರಿ ಬರೆದಿರೋದು. ಹೌದು. ಒನ್ಲೈನ್ ಏನು ಹೇಳ್ಬೋದು ನೀವು ಸ್ಟೋರಿಗೆ? ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ನಮ್ಮನ್ನು ಆಶೀರ್ವದಿಸಿ. ಯಾಕಂದರೆ ಒಳ್ಳೆಯ ಸಬ್ಜೆಕ್ಟು, ಹೊಸ ಸಬ್ಜೆಕ್ಟು, ವಿಭಿನ್ನವಾದ ಕಂಟೆಂಟು ಎಲ್ಲನೂ ಇದೆ. ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿದೆ. ಬಂದು ಆಶೀರ್ವಾದ ಮಾಡಬೇಕು. ಓಕೆ. ಪ್ರೇರಣೆ ಒಂದು ಹೊಸ ವಿಭಿನ್ನವಾಗಿ ಏನೋ ಒಂದು ಹೊಸದು ಕಂಟೆಂಟ್ ಕೊಡಬೇಕು. ಈಗೆಲ್ಲ ನಾರ್ಮಲ್ ಆಗಿ ಎಲ್ಲ ಬರೋ ಅಂತ ಒಂದು ಮಾಮೂಲಿಯಾಗಿ ಸಿನಿಮಾ ಶೈಲಿ ಆ ರೀತಿ ಬೇಡ, ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಯೋಚನೆಯಿಂದ ಒಂದು ಹೊಸ ಕಥೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ದೈವದ ಕಥೆಗಳು ಬರ್ತಾ ಇದೆ. ಹಾಂ ಸರ್, ದೈವದ್ದು. ಹೌದು, ಆ ಥರದಲ್ಲಿ ಏನಾದರೂ ನೀವಿದ್ದೀರಾ? ಸ್ವಲ್ಪ ದೈವದ್ದು ಇದೆ,
ಸ್ವಲ್ಪ ದೈವದ್ದು ಇದೆ, ಆದರೆ ಕಂಪ್ಲೀಟ್ ದೈವದ ಬೇಸ್ಡೇ ಇಲ್ಲ. ಕೊನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ಬರ್ಬೋದು. ನಮಸ್ತೆ. ಈ ಸೋಮವಾರದೊಂದು ಶಿವನ ವಾರ ಬಿಲಾರಿ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ. ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ. ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು, ಹೇಳೋಂಗಿಲ್ಲ, ಅದೇ ಥರ ಎಲ್ಲರ ಥರನೇ. ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಸಿನಿಮಾ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೇಳಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಏನು ಹೇಳೋಂಗಿಲ್ಲ. ನವೀನ್ ಸರ್ ನನಗೆ ಹಳೆಯ ಪರಿಚಯ, ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು. ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ. ಹೊಸ ತಂಡ, ಡೈರೆಕ್ಟ್ರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವ್ರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು, ಖುಷಿ ಆಯಿತು. ಆಮೇಲೆ ಒಂದು ಹೊಸ ತಂಡ, ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ, ಅದು ಅರ್ಥ ಆಗುತ್ತೆ. ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನು ಆ ರೀತಿ ಟೆನ್ಷನ್ನು ಅದು ಇದು ಆಗುತ್ತೆ. ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ರೀತಿ ಎಲ್ಲನೂ ಲೀಲಾಜಾಲವಾಗಿ ಆಗುತ್ತೆ. ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿರ್ತಾರೆ ಬೇಕಿದ್ರೆ ಡೈರೆಕ್ಟ್ರು. ಟೆನ್ಷನ್ ಇರುತ್ತೆ. ಏನಿಲ್ಲ, ಎಲ್ಲ ನಮ್ಮ ಮಿತ್ರರೇನೆ. ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ. ಆ ರೀತಿ ಒಳ್ಳೆ ತಂಡ, ಉತ್ಸಾಹಿ ತಂಡ, ಹೊಸ ತಂಡ, ವಿಭಿನ್ನವಾದ ಕತೆ ಮಾಡಿಕೊಂಡು ಬಂದಿದ್ದಾರೆ. ಈ ತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಹೊಸದಾಗಿ ನಿರ್ಮಾಣ ಮಾಡ್ತಿರೋದ್ರಿಂದಾಗಿ ಜವಾಬ್ದಾರಿಗಳು ತುಂಬ ಇರುತ್ತೆ. ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ. ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕ್ಕೊಬೇಡಿ, ಯಾಕಂದರೆ ಕಾನ್ಸಂಟ್ರೇಷನ್ ಎರಡೆರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡುದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ. ಆಮೇಲೆ ಈ ಕಡೆ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ. ಹಾಗಾಗಿ ಅದಕ್ಕೆ ಅನ್ನೋ ಯಾರೋ ಒಬ್ಬ ನಂಬಿಕಸ್ಥ ಯಾರೋ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗೆ ಡೈರೆಕ್ಟ್ರ್ ಏನು ಹೇಳ್ತಾರೆ, ನೀವು ಆ ಕಥೆಯಲ್ಲಿ ಏನಿದೆ ಆ ಕತೆ ಮೇಲೆ, ಆ ಸಂಭಾಷಣೆ ಮೇಲೆ, ಕ್ಯಾಮ್ರಾಮನ್ ಏನು ಹೇಳ್ತಾರೆ, ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ, ಇದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ. ಒಳ್ಳೆಯದಾಗಲಿ ಹೊಸ ತಂಡಕ್ಕೆ.